ಹಾಯ್ ನಮಸ್ತೆ, ನಾನ್ ನಿಮ್ಮ ಕಸ್ತೂರಿ. ಇವತ್ತು ಯಾವ ಅಡ್ಗೆ ಮಾಡ್ತಾ ಇದ್ದೀನಿ ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಪಪ್ಪಾಯಿ ಪಲ್ಯ. ಪಪ್ಪಾಯಿ ಅಂದ್ರೆ ಪರಂಗಿಕಾಯಿ ಅಂತ, ಎರಡು ಒಂದೇನೆ. ಬನ್ನಿ ಹೆಂಗ್ ಮಾಡೋದು ಅಂತ ನೋಡೋಣ. ಪರಂಗಿಕಾಯಿ ಪಲ್ಯ. ಒಂದ್ ಈರುಳ್ಳಿ ಕಟ್ ಮಾಡ್ಕೊಳ್ಳಿ, ದಪ್ಪದಾದ್ರೆ ಒಂದ್ ಕಟ್ ಮಾಡ್ಕೊಳ್ಳಿ, ಸಣ್ಣವಾದ್ರೆ 2 ಈರುಳ್ಳಿ ಕಟ್ ಮಾಡ್ಕೊಳ್ಳಿ. ಒಂದ್ ಪರಂಗಿಕಾಯಿ ತಗೊಂಡು ಈ ತರ ಎಲ್ಲ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ, ಸಿಪ್ಪೆ ಎಲ್ಲ ತೆಗ್ದ್ಬಿಟ್ಟು. ಹಣ್ಣಾಗಿರ್ಬಾರ್ದು, ಈ ತರ ಕಾಯಿ ಇರ್ಬೇಕು. ಇದಕ್ಕಿಂತ ಕಾಯಿ ಇದ್ರೂ ಒಳ್ಳೇದು. ನನ್ಗೆ ಈ ತರದೇ ಸಿಕ್ಕಿದ್ದು. ಒಂದ್ ಸ್ವಲ್ಪ ಸಾಸಿವೆ, ಒಂದ್ ಸ್ವಲ್ಪ ಕರ್ಬೇವು, ಒಂದ್ ಸ್ವಲ್ಪ ತೆಂಗಿನ ತುರಿ, ಒಂದ್ 4 ಹಸಿರು ಮೆಣಸಿನ್ಕಾಯಿ, ಒಂದ್ ಸ್ವಲ್ಪ ಕೊತ್ತಂಬರಿ, ಒಂದ್ ಸ್ವಲ್ಪ ಅರಿಶಿನ, 1 ಸ್ಪೂನ್ ಕಡಲೆಬೇಳೆ. ಸ್ಟವ್ ಮೇಲೆ ಬಾಣ್ಲಿ ಇಟ್ಬಿಟ್ಟು ಬಾಣ್ಲಿ ಕಾಯಿದ ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. 3 ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ, ಕಡಲೆಬೇಳೆ ಹಾಕೊಳ್ಳಿ. ಕಡಲೆಬೇಳೆ ಹಾಕೊಂಡು ಒಂದ್ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ. ಅದೊಂದ್ ಸ್ವಲ್ಪ ಫ್ರೈ ಆದ್ಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳಿ. ಹಸಿರು ಮೆಣಸಿನ್ಕಾಯಿ ಹಾಕೊಂಡ್ಮೇಲೆ ಈರುಳ್ಳಿ ಹಾಕೊಳ್ಳಿ. ಎರಡೂನು ಚೆನ್ನಾಗಿ ಫ್ರೈ ಮಾಡಿ. ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ, ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಹಾಕಿದೀನಿ. ನೀವು ಎಷ್ಟು ಬೇಕಷ್ಟು ಹಾಕೊಳ್ಳಿ. ಖಾರ ನಿಮ್ಮ ಮನೇಲಿ ಖಾರ ನೋಡ್ಕೊಂಡು ಹಾಕೊಳ್ಳಿ. ಈರುಳ್ಳಿ ಮೆಣಸಿನ್ಕಾಯಿ ಫ್ರೈ ಆದ್ಮೇಲೆ ಒಂದ್ ಸ್ವಲ್ಪ ಕರ್ಬೇವು ಹಾಕೊಳ್ಳಿ. ಕರ್ಬೇವು ಹಾಕ್ಬಿಟ್ಟು ಒಂದ್ಸಲಿ ಫ್ರೈ ಮಾಡಿ. ಈರುಳ್ಳಿಗೆ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಆಮೇಲೆ ಸ್ವಲ್ಪ ಹಾಕೋಣ. ಇವಾಗ ಒಂದ್ ಸ್ವಲ್ಪ ಈರುಳ್ಳಿಗೆ ಹಿಡಿಯೋದಕ್ಕೆ ಉಪ್ಪು ಹಾಕೋಬೇಕು. ನೆಕ್ಸ್ಟ್ ಕಟ್ ಮಾಡಿಟ್ಟಿರೋ ಪಪ್ಪಾಯಿ ಅಂದ್ರೆ ಪರಂಗಿಕಾಯಿ ಹಾಕೋಣ. ಬನ್ನಿ, ತೊಳ್ದಿ ಎತ್ತಿಟ್ಕೊಂಡಿದೀನಿ ಕಟ್ ಮಾಡಿ. ನಾನು ಹೇಳಿದ್ನೆಲ್ಲ ಆರೋಗ್ಯಕ್ಕೋಸ್ಕರ ಮಾಡ್ತಾ ಇರೋದು ಅಂತ. ಆರೋಗ್ಯದಲ್ಲಿ ಮೇನ್ ಏನು ಒಳ್ಳೇದು ಅಂದ್ರೆ ಲಿವರ್ ಇನ್ಫೆಕ್ಷನ್ ಆಗ್ತಾ ಇರ್ತದೆ ಪದೇ ಪದೇ, ಅವರಿಗಂತೂ ಒಳ್ಳೇದು. ನೀವ್ ಅನ್ಬೋದು ಹಣ್ಣೆ ತಿನ್ಬೋದಲ್ಲ ಅಂತ. ಹಣ್ಣಿನ ಗುಣನೇ ಬೇರೆ, ಕಾಯಿ ಗುಣನೇ ಬೇರೆ. ಹಣ್ಣಾದ್ರೆ ಎಲ್ರು ತಿಂತಾರೆ, ಈ ತರ ಕಾಯಿನ ಯಾರು ತಿನ್ನಲ್ಲ. ಮಕ್ಳಂತೂ ತಿನ್ನೋದೇ ಇಲ್ಲ ಕಾಯಿನ. ಅದಕ್ಕೋಸ್ಕರ ಈ ತರ ಪಲ್ಯ ಮಾಡಿದ್ರೆ ಎಲ್ರು ತಿಂತಾರೆ. ಮಕ್ಳಿಗಾಗ್ಲಿ ದೊಡ್ಡೋರ್ಗಾಗ್ಲಿ ಪದೇ ಪದೇ ಜ್ವರ ಬರುತ್ತೆ. ಜ್ವರ ಬಂದಾಗ ಈ ತರ ಪಲ್ಯ ಮಾಡಿ. ಲಿವರ್ ಒಂದೇ ಅಂತಲ್ಲ, ಮೇನ್ ಲಿವರೇ. ಅದನ್ನ ಬಿಟ್ಟು ದೊಡ್ಡ ಕಳ್ಳು, ಸಣ್ಣ ಕಳ್ಳು, ಜಠರ ಅದ್ರೊಳಗೆಲ್ಲ ಹುಣ್ಣಾಗಿರ್ತವೆ. ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಒಂದ್ 2-3 ದಿವಸ ಆದ್ಮೇಲೂ ಜ್ವರ ಇತ್ತು ಅಂದ್ರೆ ಇದನ್ನ ಮಾಡ್ಕೊಟ್ಬಿಡೋರು. ನಮಗ್ ಜ್ವರ ಕಮ್ಮಿ ಆಗ್ತಿತ್ತು. ಒಬ್ಬೊಬ್ರಿಗೆ ಪದೇ ಪದೇ ಲಿವರ್ ಇನ್ಫೆಕ್ಷನ್, ಕಿಡ್ನಿ ಇನ್ಫೆಕ್ಷನ್, ಲಿವರ್ ಜಾಂಡಿಸ್ ಎಲ್ಲ ಆಗ್ತಾ ಇರುತ್ತೆ. ಯಾವಾಗ್ಲೂ ಹಾಸ್ಪಿಟ್ಲ್ ಹೋಗ್ತಾ ಇರ್ಬೇಕಾಯ್ತದೆ. ಈ ತರ ವಾರಕ್ಕೊಂದ್ಸಲ ಮಾಡ್ಕೊಂಡು ತಿನ್ನಿ, ನಿಮ್ಗೆ ಗೊತ್ತಾಗುತ್ತೆ. ಬಂದವರಿಗೆ ಗೊತ್ತು, ಅದು ಬಂದಿಲ್ಲ ಅಂದ್ರೆ ಓ ಅದ ಅನ್ಕೋತೀವಿ. ಬಂದವರಿಗೆ ಗೊತ್ತಿರ್ತದೆ. ಒಂದ್ಸಲಿ ಟ್ರೈ ಮಾಡಿ. ವಯಸ್ಸಾದವರಾಗ್ಲಿ, ದೊಡ್ಡವರಾಗ್ಲಿ, ಚಿಕ್ಕವ್ರಿಗಾಗ್ಲಿ, ಮಕ್ಳಿಗಾಗ್ಲಿ ಕೊಡ್ಬೋದು. ಪಲ್ಯ ಮಾಡಿ ಈ ತರ ಬಾಕ್ಸ್ಗೆಲ್ಲ ಕಟ್ಟಿದ್ರೆ ತಿನ್ಕೊಂತಾರೆ. ಗೊತ್ತೇ ಆಗಲ್ಲ ಅವ್ರಿಗೆ ಪಾಪ ಇದು ಅಂತ. ಇವಾಗ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳಿ, ಒಂದ್ ಸ್ವಲ್ಪ ಅರ್ಶನ ಹಾಕೊಳ್ಳಿ. ಅವಾಗೂ ಸ್ವಲ್ಪ ಉಪ್ಪು ಹಾಕಿದೆ ಈರುಳ್ಳಿಗೆ, ಇವಾಗ ಒಂದ್ ಸ್ವಲ್ಪ ಹಾಕ್ತಾ ಇದೀನಿ. ಆಲೆ ಸ್ವಲ್ಪ ಬೆಂದೈತೆ, ಅದೆಲ್ಲ ಬೆಂದೋಗ್ಬಿಡುತ್ತೆ. ಹಿಂಗೆ ಎಣ್ಣೆಲಿ ಫ್ರೈ ಮಾಡೋಷ್ಟ್ರೊಳಗಡೆ ಬೆಂದೋಗ್ಬಿಡುತ್ತೆ. ಇವಾಗ ಸ್ವಲ್ಪ ಕಾಯಿ ತುರಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳಿ. ಹಾಕೊಂಡು ಎಲ್ಲಾನು ಬೆರೆಯೋ ತರ ಮಿಕ್ಸ್ ಮಾಡಿ. ಒಂದ್ಸತಿ ಕಾಯಿ ತುರಿ ಮಿಕ್ಸ್ ಮಾಡಿದ್ಮೇಲೆ ಕೊತ್ತಂಬರಿ ಹಾಕೊಂಡು ಒಂದ್ಸತಿ ಮಿಕ್ಸ್ ಮಾಡಿ. ಎಲ್ಲಾನು ಮಿಕ್ಸ್ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಮುಚ್ಚಿಟ್ಟಿ ಒಂದ್ 2 ನಿಮಿಷ ಬೇಯಿಸಿ. 2 ನಿಮಿಷ ಮುಚ್ಚಿ ಬೇಯಿಸಾದ್ಮೇಲೆ ರೆಡಿ ಆಯ್ತು ಪರಂಗಿಕಾಯಿ ಪಲ್ಯ. ನೋಡಿ, ನೋಡೋಕ್ಕೂ ಚೆನ್ನಾಗೈತೆ, ಹಂಗೆ ತಿನ್ನಕ್ಕೂ ಚೆನ್ನಾಗೈತೆ. ಒಂದ್ಸಲಿ ಮಾಡಿ ತಿನ್ ನೋಡಿ. ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ ಪಲ್ಯ ರೆಡಿ ಆಯ್ತು. ಲಿವರಿಗೆ ಸಂಬಂಧಪಟ್ಟಿದ್ದು. ಇದೇ ತರ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ ವಿಡಿಯೋ ಬೇಕು ಅಂದ್ರೆ ಕಸ್ತೂರಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಈ ಅಡ್ಗೆನ ಟ್ರೈ ಮಾಡ್ಬಿಟ್ಟು ಯಾವ ತರ ಬಂತು ಅಂತ ಕಮೆಂಟ್ ಹಾಕಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು.